ಬಹಳ ಮುಖ್ಯವಾಗಿ ಗಮನಿಸಬೇಕು ವೀಕ್ಷಕರೇ, ಮಂಡ್ಯದ ನಾಗಮಂಗಲದಲ್ಲಿ ಯಾವ ರೀತಿ ನಿನ್ನೆ ಗಣೇಶೋತ್ಸವ ಸಂದರ್ಭದಲ್ಲಿ ಅಂದರೆ ವಿಸರ್ಜನಾ ಮೆರವಣಿಗೆ ಸಂದರ್ಭದಲ್ಲಿ ಮಸೀದಿ ಮುಂದೆ ಹೋಗುವಾಗ ಇಲ್ಲಿಂದ ಹೋಗಬೇಡಿ, ವಾದ್ಯ ನುಡಿಸಬೇಡಿ ಅಂತೇಳಿ ಆಕ್ಷೇಪ ವ್ಯಕ್ತಪಡಿಸಿದ್ರು. ಆ ಸಂದರ್ಭದಲ್ಲಿ ಉಂಟಾಯಿತು ಅಂತೇಳಿ ಮೊದಲಾಗಿ ಕೇಳಿಬಂದಂಥ ಮಾತು. ಆದರೆ ಒಂದಂತೂ ಸ್ಪಷ್ಟ, ಎರಡು ಕೋಮುಗಳ ನಡುವೆ ಅಲ್ಲಂತೂ ಗಲಾಟೆ ಆಗಿದೆ. ನಮ್ಮ ಹೋಮ್ ಮಿನಿಸ್ಟರ್ ಹೇಳ್ತಾರೆ ಅದು ಕೋಮು ಗಲಭೆ ಅಲ್ಲ, ಎರಡು ತಂಡಗಳ ಏನೋ ಒಂದು ಘರ್ಷಣೆ ಆಗಿದೆ ಸ್ವಾಮಿ. ಆಯ್ತು, ನೀವು ಹೇಳೋದನ್ನೇ ಕೇಳೋಣ. ಆದರೆ ನೀವು ಹೇಳ್ತಾ ಇದ್ದೀರಲ್ಲ ಶಾಂತಿ ನೆಲೆಸಿದೆ ಅಂತ. ಅಲ್ಲಿ ಅವ್ರು ಹೇಳ್ತಾರೆ, ಯಾರೋ ಪರಮೇಶ್ವರ್ ಹೇಳ್ತಾರೆ ಇಲ್ಲ ಅಲ್ಲೆಲ್ಲ ಶಾಂತಿ ಇದೆ. ಯಾವ ಶಾಂತಿ? ಡಿಸ್ಕೋ ಶಾಂತಿನ? ಅಲ್ರಿ, ಸುಟ್ಟು ಕರಕಲಾಗಿದೆ. ಒಂದು ಖಡಕ್ ಮಾತು ಹೇಳಿ ಸ್ವಾಮಿ. ಪರಮೇಶ್ವರ್ ಅವರು ಹೇಳ್ತೀನಿ ಬೇಕಿದ್ರೆ, ನಾನು ನಿಮ್ಮ ಫ್ಯಾನು, ನೀವು ಭಾಳ ಒಳ್ಳೆ ರಾಜಕಾರಣಿ. ಆದರೆ ನಮಗೆಲ್ಲ ಏನು ಗೊತ್ತಾ, ನೀವು ಹೇಳ್ತೀರಿ ನಾನು ಮುಖ್ಯಮಂತ್ರಿ ಆಗಬೇಕು, ಆಗಿ ನೀವು ಈ ಥರ ಇದ್ರೆ ಆಗಲ್ಲ. ಹೆಂಗಿರ್ಬೇಕು ಗೊತ್ತಾ, ಖಡಕ್. ಏನು ಮಿನಿಸ್ಟ್ರಪ್ಪ, ಏನು ಆರ್ಡ್ರ್ ಕೊಟ್ರಪ್ಪ, ಪೊಲೀಸರೆಲ್ಲ ಭಯ ಪಡಬೇಕು. ಹೋಮ್ ಮಿನಿಸ್ಟ್ರ್ ಬಂದರೆ ಆಗಲ್ಲ ಅಂತೇಳಿ. ನೀವು ಸೈಲೆಂಟ್ ಆಗಿದ್ರೆ ಅಲ್ಲಿ ಪರಪ್ಪನ ಅಗ್ರಹಾರದಲ್ಲೂ ಕೂಡ ಸಿಗರೇಟು ಸೇರ್ತಾರೆ, ಟೀನು ಕುಡಿತಾರೆ. ವಿಲ್ಸನ್ ನಾಗಾನೆ ನೆಕ್ಸ್ಟ್ ಏನು ಹೋಮ್ ಮಿನಿಸ್ಟ್ರ್ ಆಗ್ತಾನೆ. ಹಿಂಗಾದರೆ ನಮ್ಮದು ಕೆಲವು ಪ್ರಶ್ನೆಗಳಿದೆ. ಅಲ್ಲ, ನೀವು ಇಷ್ಟೆಲ್ಲ ಆಗಿದೆ. ನಮಗೆ ಇಲ್ಲಿ ಗಲಾಟೆ ಮಾಡಬೇಕು ಮತ್ತೊಂದು ಅಂತಲ್ಲ. ನಾವು ಯಾಕೆ ಇದನ್ನು ತೋರಿಸ್ತಾ ಇದ್ದೀವಿ ಅಂತಂದರೆ, ನೀವು ಹೇಳಿ. ಈಗ ನೀವು ಹೇಳ್ತೀರಲ್ಲ, ನೀವು ಅದನ್ನು ದೊಡ್ಡದು ಮಾಡಬೇಡಿ, ನೀವು ಹೇಳಿ, ಜೋರಾಗಿ ಹೇಳಿ. ಯಾರದು ನಾಗಮಂಗಲದಲ್ಲಿ ಕಾನೂನು ಕೈಗೆತ್ತಿಕೊಂಡವ್ರು ಯಾರು? ಇಲ್ಲಿ ಇಲ್ವಾ? ಒಂದು ಪೊಲೀಸ್ ಡಿಪಾರ್ಟ್ಮೆಂಟ್ ಇಲ್ವಾ? ಕಾನೂನು ಇಲ್ವಾ? ಒಬ್ಬರನ್ನು ಬಿಡೋದಿಲ್ಲ. ಕಾನೂನು ಕೈಗೆತ್ತಿಕೊಂಡವರನ್ನು ಯಾರು ಸುಟ್ಟು ಹಾಕಿದ್ದು? ಎಲ್ಲರ ವಿರುದ್ಧ ಆ್ಯಕ್ಷನ್ ತಗೋತೀವಿ ಅಂತ ಒಂದು ಮಾತು ಹೇಳಿ. ಈಗ ಅಲ್ಲಿ ಕೂತಿರ್ತಾನಲ್ಲ ಯಾರಾದರೂ ಒಬ್ಬ ಕಲ್ಲು ಹಿಡ್ಕೊಂಡು ಯಾರಿಗೆ ಸಿಗಲಿ ಅಂತೇಳಿ ಕೆಳಗೆ ಬಿಸಾಕ್ತಾನೆ. ನೀವು ಈ ಥರ ತಂಡ ಹೊಡೆದು ಹೇಳಿಬಿಟ್ರೆ ಅವನು ಕೂಡ ಇನ್ನೂ 4 ಶುರು ಮಾಡ್ತಾನೆ. ನಮ್ಮ ಕೆಲವು ಪ್ರಶ್ನೆಗಳಿದೆ, ಕೇಳಿ. ರಿಪೋರ್ಟ್ ಇದೆ ಈ ಕುರಿತು. ಅಂದ್ರೆ ನಿನ್ನೆ ಏನೆಲ್ಲ ರಾತ್ರಿ ಬೆಳವಣಿಗೆ ಆಯಿತು, ಯಾಕೆ ಪರಿಸ್ಥಿತಿ ಹದಗೆಡ್ತು, ಯಾಕೆ ಗಲಭೆ ಎತ್ತು, ಅದರ ಕುರಿತ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ದೃಶ್ಯ 1, ಕಿಡಿಗೇಡಿಗಳಿಂದ ಕಲ್ಲು ತೂರಾಟ. ದೃಶ್ಯ 2, ಧಗಧಗನೆ ಹೊತ್ತಿ ಉರಿದ ಬೈಕ್ ಅಂಗಡಿಗಳು. ದೃಶ್ಯ 3, ಗಾಡಿಗಳ ಮೇಲೆ ಕಿಡಿಗೇಡಿಗಳ ದಾಳಿ. ದೃಶ್ಯ 4, ಪೊಲೀಸರ ಮುಂದೆ ದುಷ್ಕರ್ಮಿಗಳಿಂದ ಗಲಾಟೆ. ದೃಶ್ಯ 5, ಕಿಡಿಗೇಡಿಗಳ ಮೇಲೆ ಪೊಲೀಸರಿಂದ ಲಾಠಿ ಚಾರ್ಜ್. ದೃಶ್ಯ 6, ಪೊಲೀಸ್ ಠಾಣೆ ಮುಂದೆ ಭಾರೀ ಹೈಡ್ರಾಮಾ. ಈ ದೃಶ್ಯಗಳಿಗೆ ಮಂಡ್ಯದ ನಾಗಮಂಗಲ ಸಾಕ್ಷಿಯಾಯಿತು. ನಾಗಮಂಗಲದಲ್ಲಿ ಗಣಪತಿ ವಿಸರ್ಜನೆ ವೇಳೆ ಕಲ್ಲು ತೂರಾಟವನ್ನು ನಡೆಸಿದ್ರು. ಇದರಿಂದ ಇಡೀ ನಾಗಮಂಗಲ ಧಗಧಗನೆ ಹೊತ್ತಿ ಉರಿದಿದೆ. ಪೇಂಟ್ ಅಂಗಡಿ, ಬೈಕ್ ಶೋರೂಮ್, ಬಟ್ಟೆ ಅಂಗಡಿ ಸೇರಿದಂತೆ ಹಲವು ಅಂಗಡಿ ಮಳಿಗೆಗಳಿಗೆ ಬೆಂಕಿಯನ್ನ ಹಚ್ಚಲಾಗಿದೆ. ಅಲ್ಲದೆ ರಸ್ತೆಯಲ್ಲಿ ನಿಲ್ಲಿಸಿದ್ದ ಬೈಕ್ಗಳಿಗೂ ಬೆಂಕಿ ಹಚ್ಚಿ ಕಿಡಿಗೇಡಿಗಳು ವಿಕೃತಿ ಮೆರೆದಿದ್ದಾರೆ. ಇದೀಗ ಇಡೀ ಪ್ರದೇಶ ಬೂದಿ ಮುಚ್ಚಿದ ಕೆಂಡದಂತಿದೆ. ಉದ್ರಿಕ್ತ ಯುವಕರ ಬಳಿ ಇದ್ದ ಲಾಂಗು ಮಚ್ಚನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡರು. ಬಳಿಕ ಉದ್ರಿಕ್ತರನ್ನ ಚದುರಿಸಲು ಪೊಲೀಸರು ಲಾಠಿ ಚಾರ್ಜ್ ನಡೆಸಿ ಪರಿಸ್ಥಿತಿಯನ್ನ ನಿಯಂತ್ರಣಕ್ಕೆ ತಂದರು. ಇನ್ನು ಘಟನೆ ಖಂಡಿಸಿ ಹಾಗೂ ಕಿಡಿಗೇಡಿಗಳ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ನೂರಾರು ಮಂದಿ ಪ್ರತಿಭಟನೆ ನಡೆಸಿದ್ರು. ಜೊತೆಗೆ ಇಂದು ಹಿಂದೂ ಮುಖಂಡರು ನಾಗಮಂಗಲ ಬಂದ್ಗೆ ಕರೆಯನ್ನು ನೀಡಿದ್ದಾರೆ. ಇನ್ನು ಘಟನೆ ಬಗ್ಗೆ ಡಿಸಿ ಕುಮಾರ್ ಹಾಗೂ ಡಿಐಜಿಪಿ ಬೋರಲಿಂಗಯ್ಯ ಪ್ರತಿಕ್ರಿಯಿಸಿದ್ದು ಹೀಗೆ.
ಸರ್ ಈಗ ನಿಷೇಧಾಜ್ಞೆ ಏನಾದ್ರು ಜಾರಿ ಆಗಿದೆ ಏನು ಸರ್? ಸೆಪ್ಟೆಂಬರ್ 14ನೇ ತಾರೀಕಿನವರೆಗೂ ಕೂಡ ನಿಷೇಧಾಜ್ಞೆಯನ್ನು ಜಾರಿಗೊಳಿಸಿದ್ದೇವೆ. ಸರ್ ನಾಳೆ ಬಂದ್ಗೆ ಕರೆ ನೀಡಿದ್ದಾರೆ ಸರ್, ಮಾಹಿತಿ ಏನಾರು ಉಂಟಾ ಏನು ಸರ್? ಅದು ನಮ್ಮ ಗಮನಕ್ಕೆ ಬಂದಿಲ್ಲ, ಪರಿಶೀಲನೆ ಮಾಡಿಸ್ತೇನೆ. ಕಿಡಿಗೇಡಿಗಳಿಗೆ 100% ನಮ್ಮ ಹತ್ರ ಏನಿಗೆಲ್ಲ ಎವಿಡೆನ್ಸ್ ಕಲೆಕ್ಟ್ ಮಾಡ್ತೇವೆ. ಎವಿಡೆನ್ಸ್ ಕಲೆಕ್ಟ್ ಮಾಡಿಕೊಂಡು ಪ್ರಕರಣ ದಾಖಲಿಸ್ಕೊಂಡು ಅದ್ರ ಮೇಲೆ ಏನು ಅರೆಸ್ಟ್ ಮಾಡಬೇಕೆಲ್ಲ ಮಾಡ್ತೇವೆ. ಒಟ್ಟಾರೆ ಹಿಂಸಾಚಾರಕ್ಕೆ ಕಾರಣರಾದ ಕಿಡಿಗೇಡಿಗಳ ವಿರುದ್ಧ ಕ್ರಮವನ್ನ ಕೈಗೊಳ್ಳಬೇಕಿದೆ. ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ. ನೋಡಿ, ಗೃಹ ಸಚಿವರು ಬಂದ್ರು, ಈ ಘಟನೆ ಬಗ್ಗೆ ನೀವೇನು ಹೇಳ್ತೀರಾ ಅಂದಾಗ ಅವರು ಆಕಸ್ಮಿಕ, ಇದು ಕೋಮು ಗಲಭೆ, ಕೋಮು ಸಂಘರ್ಷ ಅಂತೆಲ್ಲ ಬಿತ್ತರಿಸಬೇಡಿ ಅಂತ ನಿಮ್ಮ ಹತ್ರ ಮನವಿ ಮಾಡ್ಕೊಳ್ತೀನಿ ಅಂತ ಅಂತು. ಗೃಹ ಸಚಿವರಾಯ್ತು, ಸ್ಥಳಕ್ಕೆ ಸಚಿವ ಚಲುವರಾಯಸ್ವಾಮಿ ಅವರು ಕೂಡ ಬಂದ್ರು, ಬಟ್ ಅಲ್ಲೆಲ್ಲ ಮಹಿಳೆಯರು ಸೇರಿದ್ರು, ಪೊಲೀಸ್ ಠಾಣೆ ಮುಂಭಾಗ ಗಲಾಟೆ ಆಗ್ಬಿಡ್ತು. ಹಾಗಾಗಿ ಅಲ್ಲಿಂದ ಕಾಲ್ಕಿದ್ರು. ಸಚಿವರಿಂದಲೇ ಗಲಭೆ ಬಗ್ಗೆ ದ್ವಂದ್ವ ಹೇಳಿಕೆ. ಗೃಹ ಸಚಿವರು ಹೇಳ್ತಾರೆ ಆಕಸ್ಮಿಕ, ಬಟ್ ಸಚಿವ ಚಲುವರಾಯಸ್ವಾಮಿ ಅವರು ಹೇಳೋದು ಇದು ಗಲಭೆ ಅಂತ. ಅವ್ರು ಹೇಳೋದು ಎಲ್ಲಾ ಧರ್ಮದಲ್ಲೂ ಕೂಡ ಕಿಡಿಗೇಡಿಗಳಿದ್ದಾರೆ, ಒಂದೇ ಧರ್ಮ ಟಾರ್ಗೆಟ್ ಮಾಡೋದು ಬೇಡ ಅನ್ನುವಂಥ ವಿಚಾರವನ್ನ ಸಚಿವ ಚಲುವರಾಯಸ್ವಾಮಿ ಅವರು ಹೇಳಿದ್ರು. ಶೆಟ್ರೆ, ನನಗೆ ಪ್ರಶ್ನೆ ಇರೋದು, ಯಾವಾಗ್ಲೂ ಇಂಥ ಗಲಭೆ ಗಲಾಟೆಗಳು ರಾಜ್ಯದಲ್ಲಿ ಆಗ್ತಾ ಇದ್ದಾಗ ತನಿಖೆಗೂ ಮುಂಚೆನೆ ರಿಯಾಕ್ಷನ್ ಬಂದ್ಬಿಡುತ್ತೆ, ಇದು ಆಕಸ್ಮಿಕ ತನಿಖೆ ಈಗ ಅವರೊಂದು ಹೇಳಿದ್ರಲ್ಲ, ಎಲ್ಲಾ ಧರ್ಮಗಳಲ್ಲೂ ಎಲ್ಲಾ ಸಮುದಾಯಗಳಲ್ಲೂ ಹೌದು ಇದ್ದಾರೆ, ಆದ್ರೆ ಶುರು ಮಾಡಿದ್ಯಾರು ಅಂತ ಪ್ರಶ್ನೆ ಅಷ್ಟೇ. ಎಕ್ಸಾಕ್ಟ್ಲಿ, ಶುರು ಮಾಡಿದ್ಯಾರು ಅಂತ ಪ್ರಶ್ನೆ. ಇದು ಹೆಂಗಾಯ್ತು ಅಂದ್ರೆ, ಅವ್ರು ಹೇಳ್ತಾರೆ ದೊಡ್ಡ ಗಲಾಟೆ ಅಂತ, ಇವರೆದ್ರು ಸಣ್ಣ ಗಲಾಟೆ ಅಂತ. ಈ ಮಜಾ ಟಾಕೀಸ್ ನಲ್ಲಿ ಕುರಿ ಪ್ರತಾಪ್ಗೊಂದು ಪ್ರಶ್ನೆ ಕೇಳ್ತಾರೆ ಗೊತ್ತಾ, ಅಮೆರಿಕದ ಅಧ್ಯಕ್ಷ ಯಾರು ಹೇಳು ಅಂತ. ಆಗ ಕುರಿ ಪ್ರತಾಪ್ ಹೇಳ್ತಾನೆ, ಅಷ್ಟು ದೂರ ಯಾಕೆ ಹೋಗ್ತೀಯಾ, ನಮ್ಮ ಊರಿನ ಗ್ರಾಮ ಪಂಚಾಯತ್ ಅಧ್ಯಕ್ಷ ಯಾರು ಗೊತ್ತಾ ಅಂತ ಕೇಳ್ತಾನೆ. ಹಂಗಾಗಿದೆ, ಇವರಿಗೆ ಅಮೆರಿಕ ಅಧ್ಯಕ್ಷ, ಅವರಿಗೆ ಗ್ರಾಮ ಪಂಚಾಯತ್ ಅಧ್ಯಕ್ಷ, ಹಂಗಾಗ್ಬಿಟ್ಟಿದೆ ಅದು. ಅವರಿಗೆ ಸಣ್ಣ ಘಟನೆ, ಇವರಿಗೆ ದೊಡ್ಡ ಘಟನೆ. ಏನು ಟ್ಯಾಕ್ಟಿಕ್ಸ್, ಕೊನೆಗೆ ಓಟ್ ಎಲ್ಲಿಂದ ಹೋಗುತ್ತೆ, ಓಟ್ ಎಷ್ಟು ಕಡಿಮೆ ಆಗುತ್ತೆ, ಇಷ್ಟೆಲ್ಲ ಸುಟ್ಟು ಹಾಕಿದ್ದಾರೆ. ಪರಮೇಶ್ವರ್ ಅವರಿಗೆ ಅರ್ಥ ಆಗಲ್ವಾ? ಆಮೇಲೆ ಕಾನೂನು ಸಚಿವರು ಎಚ್ ಕೆ ಪಾಟೀಲ್ ಇದ್ದಾರೆ, ಅವ್ರಿಗೆ ಇದಕ್ಕೆ ಇನ್ವಾಲ್ವ್ ಆಗಕ್ಕೆ ಬರಲ್ವಾ? ನಾವು ಹೇಳ್ತಿರೋದು ಸರ್ಕಾರ ಹೇಳಿ, ಸರ್ಕಾರ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳಿ, ಅದನ್ನೇ ಹೇಳ್ತೀವಿ. ಯಾರಾದರೂ ಇಲ್ಲದೆ ಇರೋರಿದ್ರೆ ಕೈ ಬಿಡ್ಲಿಕ್ಕೆ ಅವಕಾಶ ಇದೆ, ಅದನ್ನು ಮಾಡ್ತಾರೆ. ಈ ನಾಗಮಂಗಲದ ಬಗ್ಗೆ, ಆ ಪರಿಸ್ಥಿತಿಯ ಬಗ್ಗೆ ಪ್ರತಿಕ್ಷಣ ಮಾಹಿತಿನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಅದು ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರುನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ, ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.